Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts run. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಿ, ಸುಖವಾಗಿರಿ, ಆರೋಗ್ಯದಿಂದಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಮಾರ್ನಿಂಗಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಸಣ್ಣಣ್ಣ ಲಗ್ನ ಪತ್ರಕ್ಕೆ ಯಾರ್ಯಾರಿಗೆ ಕೊಡಬೇಕು ಅನ್ನೋದನ್ನು ಅದ್ರ ಮೇಲೆ ಅವ್ರ ನೇಮ್ಗಳನ್ನು ಬರೆದ್ಬಿಟ್ಟು ಕೊಡ್ತಾಯಿದ್ರು. ಅದರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಹುದು. ಲಗ್ನನೂ ಕೂಡ ಮದುವೆನೂ ಕೂಡ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಲಗ್ನ ಪತ್ರನೂ ಕೂಡ ಕೊಡ್ತಾ ಇದ್ದಾರೆ ಇವಾಗ. ಅದು ಕೆಲಸನೂ ಕೂಡ ಸ್ಟಾರ್ಟ್ ಆಗಿದೆ. ಎಷ್ಟು ಬೇಗ ಮಾಡ್ಕೋತೀವೋ ಅಷ್ಟು ಬೇಗ ನಮಗೆ ಮದುವೆಗೆ ಓಡಾಡಲಿಕ್ಕೆ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಹುದು. ಬೆಳಗ್ಗೆನೇ ನನ್ನ ಮಕ್ಕಳು ಕೂಡ ಇಬ್ಬರು ಆಡ್ತಾಯಿದ್ರು, ನಾಯಿ ಜೊತೆ ಆಡ್ತಾಯಿದ್ರು. ನಾಯಿಯಲ್ಲಿ ಕಟ್ಟಿದ್ರು, ಅದ್ರ ಮುಂದೆ ಹೋಗೋದು, ಅದು ವಾಪಸ್ ಓಡಿ ಬರೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇಲ್ಲಮ್ಮ ಇಲ್ಲ ದೊಡ್ಡಮ್ಮ ಅಲ್ಲ ನಾಯಿ ಬತ್ತೆ ನೋಡು ಅಪ್ಪಾಜಿ, ನಾಯಿ ಬಂತೆ ನೋಡು. ಏಯ್ ಬಿಂದು ನೋ ಮಾಡಿಸಿದೆ. ಏಯ್ ಏ ಬಿಂದು ಇವಾಗ ನೋಡಿ, ಖಾರನೂ ಕೂಡ ಕುಡಿಸಿದ್ದಾಯಿತು. 7ರಿಂದ 8 kg ಇದೆ ಅಂತ ಹೇಳ್ಬಹುದು. ಇದು ಮದುವೆಗೆ ಬೇಕು ಅಂತ ಕುಡಿಸಿರೋದು. ಇದನ್ನು 1ರಿಂದ 2 kg ಅಷ್ಟು ಮಾತ್ರ ನಾವು ಮಸಾಲೆ ಖಾರನ ಮಾಡ್ಕೋತೀವಿ. ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಮಸಾಲೆ ಖಾರ. ಇವಾಗ ಅದಕ್ಕೋಸ್ಕರನೇ ಅಮ್ಮ ಈರುಳ್ಳಿನ ಹೆರ್ಚ್ಬಿಟ್ಟು ಒಣಗಿ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈರುಳ್ಳಿ 1 kgಗೆ ಅರ್ಧ ಕೆ ಜಿ ಈರುಳ್ಳಿಯಷ್ಟು ಸಾಕಾಗುತ್ತೆ. ಆದರೆ ಅಮ್ಮ 2 kg ಅಷ್ಟು ಮಾಡಿಸ್ತಿರೋದ್ರಿಂದ 1 kgಗಿನ ಸ್ವಲ್ಪ ಜಾಸ್ತಿ ಈರುಳ್ಳಿನ ಕೂಡ ಹೆರ್ಚ್ತಾ ಇದ್ರು. ನೋಡಿ, ಇವಾಗ ಲವಂಗ, ಕರಿಮೆಣಸು, ಬೆಳ್ಳುಳ್ಳಿ ಮತ್ತು ಹೆರ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಕೊಬ್ಬರಿನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾರೆ. ಫ್ರೈ ಮಾಡ್ಕೊಂಡು ಆದಮೇಲೆ ಇದು ತಣ್ಣಗಾದ್ಮೇಲೆ ಮಿಕ್ಸರ್ಗಾದರೂ ಹಾಕೋತಾರೆ, ಅಥವಾ ಗಿರಣಿಗಳಿಗೆ, ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಗಿರಣಿಗಳಿಗೆ ಮಸಾಲೆ ಖಾರನ ಕುಟ್ಸೋದಕ್ಕೆ ಹೋಗೋದು. ಆದರೆ ಅಮ್ಮ ಕಮ್ಮಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಮಿಕ್ಸರ್ಗೆ ಹಾಕೊಂಡ್ಬಿಡ್ತಾರೆ, ಜಾಸ್ತಿ ಏನು ಮಾಡೋದಿಲ್ಲ. ಅದು 7 kg ಅಷ್ಟು ಹಾಕ್ಸ್ಕೊಂಬಂದಿದ್ದಾರಲ್ವ, ಅದು ಗಿರಣಿಯಲ್ಲಿ ಹಾಕ್ಸ್ಕೊಂಬಂದಿರೋದು. ಇವಾಗ ನೋಡಿ, ಈರುಳ್ಳಿನೂ ಕೂಡ ಒಣಗಿಸಿ ಇಟ್ಟಿದ್ರಲ್ವ ಅಮ್ಮ, ಅದನ್ನು ತೊಗೊಂಬಂದಿದ್ದಾರೆ. ಇವಾಗ ತೊಗೊಂಬಂದು ಚೆನ್ನಾಗಿ ಒಣಗಿದೆ. ಇಷ್ಟು ಒಣಗಿದ್ರೆ ಸಾಕು, ಜಾಸ್ತಿ ಏನು ಒಣಗೋದು ಬೇಡ. ಇದು ಇಷ್ಟು ಒಣಗಿಸ್ಬಿಟ್ರೆ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದಟ್ಟು ಖಾರನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇದು ಜಾಸ್ತಿ ಆಗಿದ್ದರೆ ಖಾರ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಅಮ್ಮ ಬಟ್ಟೆನೂ ವಾಶ್ ಮಾಡಿಕೊಟ್ರು, ಮೇಲೆ ಹಾಕ್ಬಾ ಅಂತ. ಇವಾಗ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಬಟ್ಟೆನೂ ತೊಗೊಂಡು ಹೋಗ್ತಾ ಇದ್ದೆ.
ಅಷ್ಟರಲ್ಲೇ ನಮ್ಮ ಅಣ್ಣ ಎಲ್ಲನೂ ಇದು ಪೇಂಟಿಂಗ್ ಮಾಡಿಟ್ಟಿದ್ದ. ಏನಪ್ಪ ಅಂತಂದರೆ ಇದು ಟೇಬಲ್ಸ್ಗಳೆಲ್ಲ ಪೇಂಟ್ ಮಾಡುವಾಗ ಎಲ್ಲ ಪೇಂಟ್ ಎಲ್ಲ ಬಿದ್ದುಬಿಟ್ಟಿತ್ತು, ಅದಕ್ಕೋಸ್ಕರನೇ ಪೇಂಟಿಂಗು ಕೂಡ ಮಾಡಿಟ್ಟಿದ್ದ ನಮ್ಮಣ್ಣ. ಮತ್ತು ಮೇಲ್ಗಡೆ ಸ್ಟೆಪ್ಸ್ಗಳಿಗೂ ಕೂಡ ಪೇಂಟಿಂಗ್ನ ಮಾಡ್ಕೋತಾರೆ ಅಮ್ಮ, ಇವತ್ತು ಅದನ್ನು ಮಾಡ್ತಾರೆ. ಆಮೇಲೆ ಹೇಳಿದ್ನಲ್ವ ನಾನು ಈರುಳ್ಳಿನ ಒಣಗಾಕಿಟ್ಟಿದ್ರು ಅಂತ, ಈ ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಈರುಳ್ಳಿನೂ ಕೂಡ ಒಣಗಿ ಹಾಕಿದ್ರು. ಇವಾಗ ಬಟ್ಟೆನ ಒಣಗಿ ಹಾಕಿದ್ಮೇಲೆ ಸಿಗ್ತೀನಿ ನಾನು. ಇವಾಗ ನೋಡಿ ಬಟ್ಟೆನೂ ಕೂಡ ಒಣಗಿ ಹಾಕಿದ್ದಾಯಿತು. ಜಾಸ್ತಿ ಬಟ್ಟೆಗಳಿದ್ವಿ ಅಂತ ಕೆಳಗಡೆನೇ ವಾಶ್ ಮಾಡಿದ್ವಿ. ವಾಷಿಂಗ್ ಮಿಷಿನು ಕೂಡ ಇದೆ. ಯಾಕಪ್ಪ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಲ್ಲ ಅಂತಂದರೆ ಗಲೀಜಾಗಿರುತ್ತಲ್ವ, ಹೊಲಕ್ಕದು ಹೋಗ್ತಾರೆ, ಅದಕ್ಕೋಸ್ಕರ ಗಲೀಜಾಗಿರೋ ಬಟ್ಟೆನ ಮಮ್ಮಿನೇ ತೊಳೆದು ಹಾಕ್ಬಿಡ್ತಾರೆ. ಇವಾಗ ನೋಡಿ ಹಿಟ್ಟು ಹಾಕಲಿಕ್ಕೆ ಸಜ್ಜೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಕೂಡ ಹಾಕೊಂಡ್ಬಂದಿದ್ರು. ಗೋಧಿ ಹಿಟ್ಟು ಇದು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ, ಇವಾಗ ಮನೆಯಲ್ಲಿ ಮದುವೆ ಇರೋದ್ರಿಂದ ಮನೆಯಲ್ಲೇ ಚಪಾತಿನ ಮಾಡಲಿಕ್ಕೆ ಹಾಕ್ಸ್ಕೊಂಬಂದಿರೋದು. ಇದು ಸಜ್ಜೆ ಹಿಟ್ಟು ನೋಡಿ, ಇಲ್ಲಿನೂ ಸಜ್ಜೆ ಹಿಟ್ಟು ಮತ್ತು ಅಲ್ಲಿ ಸಜ್ಜೆ ಹಿಟ್ಟು ಹಾಕ್ಸ್ಕೊಂಬಂದಿದ್ದಾರೆ. ಇದನ್ನು ಮಂದಿಗೆ ಹಾಕಿ ರೊಟ್ಟಿ ಮಾಡಿಕೊಡ್ತಾರೆ ಅವರು, ಅದಕ್ಕೋಸ್ಕರ ಇದನ್ನು ಹಾಕ್ಸಿರೋದು. ನೋಡ್ತಾ ಇದ್ದೀರಲ್ವ, ಇವಾಗ ಇದಕ್ಕೆ ಸೊಲ್ಗಿ ಅಂತಾರೆ. ಸೊಲ್ಗಿ ಅಂದರೆ ಇದು 2 kg ಲೆಕ್ಕ ಹಿಡಿಯುತ್ತೆ ಅಂತ ಹೇಳ್ಬೋದು. ಒಂದು ಸೇರ್ ಅಂದರೆ 1 kg ಹಿಡಿಯುತ್ತೆ. ಇದು 2 ಸೇರಷ್ಟು ಇದು ಹಿಡಿಯುತ್ತೆ. ಒಂದು ಸೊಲ್ಗಿ ಅಂತಾರೆ ಈ ಸೈಡೆಲ್ಲ, ಹಳ್ಳಿ ಸೈಡೆಲ್ಲ ಇದ್ದವ್ರಿಗೆ ಇದು ಗೊತ್ತೇ ಇರುತ್ತೆ ಕಾಮನ್ ಆಗಿ ಎಲ್ಲರಿಗೂ. ಇವಾಗ ನೋಡಿ ಬಾತ್ರೂಮು ಕೂಡ ತುಂಬ ಗಲೀಜಾಗಿಬಿಟ್ಟಿತ್ತು. ಮದುವೆ ಇರೋದ್ರಿಂದ ಕ್ಲೀನ್ ಮಾಡಬೇಕಲ್ವ, ಯಾವಾಗಲೂ ಕ್ಲೀನ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಕ್ಲೀನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲನೂ ಮನೆಯೂ ಕ್ಲೀನ್ ಆಗಿತ್ತು. ಬಾತ್ರೂಮು ಕೂಡ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು. ಫ್ಲಿಪ್ಕಾರ್ಟಿಂದ ಒಂದು ಆರ್ಡ್ರ್ ಕೂಡ ಬಂದಿತ್ತು. ಇದು ಏನಪ್ಪ ಅಂದರೆ ಸೋಕೇಸ್ಗೆ ಬಿಟ್ಟಿರ್ತೀವಲ್ವ ಜಾಗದಲ್ಲಿ, ಆ ಜಾಗ ಖಾಲಿ ಇತ್ತು ಸ್ವಲ್ಪ ಮೇಲ್ಗಡೆ ಮನೆಯಲ್ಲಿ, ಇನ್ನೂ ಮಾಡಿಸಿದ್ದಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಪೇಂಟ್ನ ಹಚ್ಚಬೇಕಂತ ತೊಗೊಂಡು ಬರ್ಸಿದ್ವಿ. ಆದರೆ ಇದು ಅಷ್ಟೊಂದು ನಮಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ, ಅದಕ್ಕೆ ವಾಪಸ್ಸು ಕೂಡ ಮಾಡಿಬಿಟ್ವಿ. ಇದನ್ನು ನೋಡಿ ಈ ಥರ ಇತ್ತು, ಆದಿಯೋಗಿ ಸ್ಟ್ಯಾಚು ಅಂತಾರಲ್ಲ, ಆದಿಯೋಗಿ ಪೇಂಟಿಂಗ್ ಈ ಥರ ಇತ್ತು. ಇದು ಕಿತ್ಬಿಟ್ಟು ಕರೆಕ್ಟಾಗಿ ನಮಗೆ ಅಪ್ಲೈ ಮಾಡೋಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೋಸ್ಕರನೇ ಇದನ್ನು ವಾಪಸ್ಸು ಕೂಡ ಮಾಡಿಬಿಟ್ವಿ. ಅಂದರೆ ಇದು ಸಪ್ರೇಟ್ ಕಿತ್ತು ಬಂದುಬಿಡುತ್ತೆ. ಇದು ಸ್ಟಿಕ್ಕರ್ ಥರ ಗಾಡಿಗೆ ಒಮ್ಮೆಲ್ಗೆ ಅಂಟೋದಿಲ್ಲ. ನಾವೇ ಇದನ್ನು ಕಿತ್ಬಿಟ್ಟು ನೀಟಾಗಿ ಇದನ್ನು ಅಪ್ಲೈ ಮಾಡಬೇಕು. ಅಷ್ಟೊಂದು ಪೇಷನ್ಸ್ ನಮ್ಮ ಹತ್ರ ಅಂತೂ ಇಲ್ಲ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಕೂಡ ಮಾಡಿಬಿಟ್ವಿ. ಇವಾಗ ನಾವು ಮದುವೆಗಂತ ತೊಗೊಂಬಂದಿರೋ ಸಾರಿಗಳನ್ನು ತೋರಿಸ್ತಾ ಇದ್ದೀನಿ. ನನಗೆ ಯಾವ್ದು ತೊಗೊಂಬಂದ್ವಿ, ನಮ್ಮ ಅಣ್ಣನ ಹೆಂಡತಿಗೆ ಯಾವ್ದು ತೊಗೊಂಬಂದ್ವಿ, ಅಮ್ಮನಿಗೆ ಯಾವ್ದು ತೊಗೊಂಬಂದ್ವಿ, ನಮ್ಮ ತಂಗಿಗೆ ಯಾವ್ದು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ಸಾರಿನ ನನಗೋಸ್ಕರ ಅಂತ ತೊಗೊಂಬಂದ್ವಿ. ರೇಟ್ ಏನು ಹೇಳೋದಿಲ್ಲ, ಚೆನ್ನಾಗಿದೆ. ಬಟ್ಟೆ ಮಾತ್ರ ಬಟ್ಟೆ ಕ್ವಾಲಿಟಿ ಈ ಸಮ್ಮರ್ಗೆ ಯಾವ ರೀತಿಯಾಗಿ ಇರಬೇಕೋ ಆ ರೀತಿಯಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಸಾಫ್ಟಾಗಿ ಕೂಡ ಇದೆ, ರಫ್ ಆಗಿಲ್ಲ. ಒಂಥರ ಮೈಸೂರು ಸಿಲ್ಕ್ ಬರುತ್ತಲ್ವ ಆ ಥರ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ವೈಸ್ ಅಂತೂ ತುಂಬ ಇಷ್ಟ ಆಯಿತು ನಮ್ಗೆ. ತುಂಬ ಚೆನ್ನಾಗಿ ಕೂಡ ಇದೆ. ನೋಡ್ಬೋದು ಸೆರಗು ಈ ಥರ ಬರುತ್ತೆ, ಸೆರಗು ಅಂತಾರಲ್ವ ಈ ಥರ ಬರುತ್ತೆ. ಮುಂದ್ಗಡೆ ಸೆರಗಿಗೆ ಅವರೇ ಕುಚ್ಚನ ಕಟ್ಬಿಟ್ಟಿದ್ದಾರೆ, ನಾವೇನು ಕುಚ್ಚನ ಹಾಕೋದು ಬೇಡ. ಸಿಂಪಲ್ ಆಗಿರೋ ಸಾರಿಗಳನ್ನು ತೊಗೊಂಡ್ವಿ. ಬೇಸಿಗೆಯಲ್ಲಿ ಹೆವಿ ಆಗಿರೋ ಸಾರಿಗಳನ್ನು ಉಟ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ಥರ ಸಿಂಪಲ್ ಆಗಿ ನಮಗೆ ಸೂಟ್ ಆಗುವಂತಹ ಸಾರಿಗಳನ್ನು ತೊಗೊಂಡ್ವಿ. ಇದು ನನಗೋಸ್ಕರ ತೊಗೊಂಡಿರೋ ಸಾರಿ. ಈಗ ನೋಡಿ ಚೈತ್ರಾಗೋಸ್ಕರ ಅಂದರೆ ನಮ್ಮ ಅಣ್ಣನ ಹೆಂಡತಿಗೋಸ್ಕರ ಯಾವ ಸಾರಿ ತೊಗೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಯೆಲ್ಲೋ ಕಲರ್ ಸಾರಿ ಇದು, ಇದಕ್ಕೆ ಪರ್ಪಲ್ ಕಲರ್ ಬ್ಲೌಸ್ ಕೂಡ ಬಂದಿದೆ. ನನಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಇವಳಿಗೆ ನೋಡಬಹುದು ಬುಟ್ಟ ಮಿಶ್ರ ಸಾರಿ ಅಂತ ಇದ್ರ ಹೆಸರು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಸಾಫ್ಟಾಗಿ ತುಂಬ ಸಿಲ್ಕಿಯಾಗಿ ಕೂಡ ಇದೆ. ಎಲ್ಲರಿಗೂ ಕೂಡ ಈ ಸಾರಿನೇ ಇಷ್ಟ ಆಯಿತು. ನಮಗೆ ಬೇರೆ ಯಾವುದು ಇಷ್ಟ ಅನ್ನಿಸ್ಲಿಲ್ಲ, ಅಷ್ಟೊಂದು ಇಷ್ಟನೂ ಕೂಡ ಆಗಲಿಲ್ಲ. ಬೇರೆ ಸಾರಿನೂ ಕೂಡ ನಾವು ನೋಡಲಿಕ್ಕೂ ಕೂಡ ಜಾಸ್ತಿ ಹೋಗಲಿಲ್ಲ. ಇವೇ ಇಷ್ಟ ಆಗಿಬಿಡ್ತಲ್ವ, ಇವೇ ತೊಗೊಂಡ್ಬಿಟ್ವಿ. ನೋಡ್ಬೋದು ಈ ಥರ ಪರ್ಪಲ್ ಕಲರ್ ಅಂದರೆ ಸೆರಗು ಕೂಡ ಬಂದಿದೆ. ಅದ್ರ ಮುಂದೆ ಕುಚ್ಚನೂ ಕೂಡ ಕಟ್ಟಿದ್ದಾರೆ ಅವಳ ಸೀರೆಗೂ ಕೂಡ. ಬ್ಲೌಸು ಪರ್ಪಲ್ ಕಲರ್ ಬಂದಿದೆ, ಕಾಂಟ್ರಾಸ್ಟ್ ಕಲರ್ನೇ ಕೊಟ್ಟಿದ್ದಾರೆ ಅವರು. ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸ್ ಆಗಿರ್ಬೋದು, ಸಾರಿನೂ ಕೂಡ ನೋಡ್ತಾ ಇದ್ದೀರಲ್ವ. ಸೆರಗು ಕೂಡ ತುಂಬ ಚೆನ್ನಾಗಿದೆ, ದಡಿನೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದಾಗಿನೂ ಇಲ್ಲ, ತುಂಬ ಚಿಕ್ಕದಾಗಿನೂ ಇಲ್ಲ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇವಾಗ ನೋಡ್ತಿದ್ದೀರಲ್ವ, ಇದು ಅಮ್ಮನಿಗೆ ತೊಗೊಂಡಿರೋ ಸಾರಿ. ಅಮ್ಮನಿಗೆ ಈ ಥರ ಕಲರ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ಇದಕ್ಕೆ ಆಕಾಶ್ ನೀಲಿ ಅಂತಲೂ ಕೂಡ ಕರೀತಾರೆ. ಅಮ್ಮ ಇದೇ ಕಲರ್ ಅಮ್ಮನಿಗೆ ಬೇಕು ಅಂತ ಹುಡ್ಕಾಡ್ಬಿಟ್ಟು ತೊಗೊಂಡ್ರು ಅವರು, ಅದರಲ್ಲೇ ಸಿಕ್ತು. ಅಮ್ಮನಿಗೂ ಕೂಡ ರೆಡ್ ಕಲರ್ ಬ್ಲೌಸು ಕೂಡ ಬಂದಿದೆ, ರೆಡ್ ಕಲರ್ ಸೆರಗು ಕೂಡ ನೋಡಬಹುದು. ಅಮ್ಮನಿಗೆ ಈ ಕಲರ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹುಡುಕಾಡಿ ತೊಗೊಂಡ್ರು, ನಾವೆಲ್ಲ ಬೇಗನೆ ತೊಗೊಂಡ್ವಿ. ಅಮ್ಮನ ಸಾರಿ ತೊಗೊಳ್ಳೋದೇ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ನೋಡಿ 3 ಸಾರಿನ ತೊಗೊಂಡ್ವಿ. ಒಂದೇ ಇದನ್ನು ಮುದ್ದೆಬೇಳದಲ್ಲಿ ತೊಗೊಂಡಿರೋ ಸಾರಿಗಳಿವು. ಇವು 3ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾರಿಗೆ ಯಾವ ಸೀರೆ ಸೂಟ್ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ತಂಗಿ ಎಲ್ಲ ಮೈಸೂರಲ್ಲೇ ತೊಗೊಂಡ್ಲು. ಅವಳು ಮೈಸೂರಲ್ಲೇ ತೊಗೊಂಡ್ಬಿಟ್ಟು ಮೈಸೂರಲ್ಲೆಲ್ಲ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೂಡ ಮಾಡಿ
ಮಾಡಿಸಿದ್ದಾಳೆ. ಅವಳ ಸೀರೆನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅವಳು ಒಂಥರ ಏನಂತಾರೆ ಈ ಸಾರಿಗೆ ಕುಂದನ್ ವರ್ಕ್ ಆ ಥರ ಇದೆ. ಇದು ಎಲ್ಲ ಎಂಬ್ರಾಯ್ಡ್ರಿ ಮಾಡ್ತಾರಲ್ವ ಆ ಥರ ಸಾರಿ ಇದೆ. ಇದು ತುಂಬ ಹೆವಿ ಆಗಿ ಇಲ್ಲ, ತುಂಬ ಲೈಟ್ ವೇಟ್ ಅಂತ ಹೇಳ್ಬೋದು. ಅವಳಿಗೆ ಇದೇ ಥರ ಸೀರೆ ಬೇಕು ಅಂತ ಅವಳು ಕೂಡ ಅಡ್ಡಾಡ್ಬಿಟ್ಟು ತೊಗೊಂಡಿರೋದು. ಈ ಸ್ಯಾರಿನೂ ಕೂಡ ಅಷ್ಟೊಂದು ಪ್ರೈಸ್ ಏನಿಲ್ಲ, ಕಡಿಮೆ ದುಡ್ಡಲ್ಲೇ ಸಿಕ್ಕಿರೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವಳು ವೈಟ್ ಆಗಿರೋದ್ರಿಂದ ಅವಳ ಕಲರ್ಗೂ ಈ ಸಾರಿಗೂ ತುಂಬ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಪಿಂಕ್ ಕಲರ್ ಇದೆ, ಲೈಟ್ ಅಂದರೆ ರಾಣಿ ಪಿಂಕ್ ಅಂತಾರಲ್ವ ಆ ಥರ ಪಿಂಕ್ ಕಲರಲ್ಲಿದೆ. ದಂಡಿಗೂ ನೋಡಬಹುದು ನೀವು ಈ ಥರ ಸ್ಟೋನ್ ವರ್ಕ್ನ ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಪೂರ್ತಿ ಸಾರಿ ಇದೇ ರೀತಿಯಾಗಿದೆ, ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಬ್ಲೌಸ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅವಳು ಬ್ಲೌಸ್ನು ಕೂಡ ಸ್ಟಿಚ್ ಮಾಡಿಸಿದ್ದಾಳೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದಾಳೆ ಅಂತ ಹೇಳ್ಬೋದು. ಇದು ಬ್ಯಾಕ್ ಸೈಡು, ಫ್ರಂಟ್ ಸೈಜು ಪ್ಲೇನ್ ಆಗಿದೆ, ಬ್ಯಾಕ್ ಸೈಡ್ ಈ ಥರ ಹುಕ್ಸ್ನ ಇಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿಸಿದ್ದಾಳೆ. ತುಂಬ ಸಿಂಪಲ್ ಆಗಿ ಕೂಡ ಮಾಡಿಸಿದ್ದಾಳೆ. ಆ ಸಾರಿ ಮೇಲೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೂ ಹೇಳ್ಬೋದು. ಅವಳು ಇನ್ನೂ ಕಾಲೇಜ್ಗೆ ಹೋಗ್ತಾ ಇರೋದ್ರಿಂದ ಈ ಥರ ಬ್ಲೌಸು ಈ ಥರ ಸಾರಿ ಕೂಡ ಲೈಟ್ ವೇಟ್ ಇರೋ ಸಾರಿ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ನಮಗೆ ತಿಳಿಸಿದರೆ ನಮಗೂ ಖುಷಿ ಅನಿಸುತ್ತೆ. ನಿಮ್ಗೆ ಯಾವ ಥರ ಸೀರೆಗಳು ಇಷ್ಟ ಆಗುತ್ತೆ, ಯಾವ ಥರ ಬಟ್ಟೆಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ನೋಡಿ. ಪೂರ್ತಿಯಾಗಿ ಸಾರಿ ಇದೇ ರೀತಿಯಾಗಿ ಬಂದಿದೆ. ಇವಾಗ ನೋಡಿ ಇನ್ನೂ ಸ್ವಲ್ಪ ಪೇಂಟಿಂಗ್ ಕೂಡ ಅಮ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ. ಇವಾಗ ಅದನ್ನು ಕೂಡ ಅಮ್ಮ ಮಾಡ್ತಾಯಿದ್ರು. ಮನೆ ಮುಂದೆ ಸ್ವಲ್ಪ ಉಳಿದಿತ್ತು ಪೇಂಟಿಂಗ್ ಮಾಡೋದು, ಮತ್ತು ಮೇಲ್ಗಡೆ ಸ್ವಲ್ಪ ಸ್ಟೆಪ್ಸ್ಗಳಿಗೆ ಉಳಿದಿದೆ ಅನ್ನಲ್ವ, ಅದನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಅಮ್ಮನೂ ಕೂಡ ಅಣ್ಣಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಮುಂದೆ ಮದುವೆ ವಿಡಿಯೋಗಳಾಗಿರ್ಬಹುದು ಅಥವಾ ಶಾಪಿಂಗ್ ಅಂದರೆ ಕಿರಾಣಿ ಐಟಮ್ ಶಾಪಿಂಗ್ ಆಗಿರ್ಬೋದು, ಎಲ್ಲ ವಿಡಿಯೋಗಳನ್ನು ನಾನು ಆದಷ್ಟು ವಿಡಿಯೋಗಳನ್ನು ಎಡಿಟ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮದುವೆ ಗದ್ದಲದಲ್ಲಿ ವಿಡಿಯೋಗಳನ್ನು ಎಡಿಟ್ ಮಾಡಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.